ಅದ್ರಲ್ಲಿ ಈಗ ಇಲ್ಲಿ ಎಷ್ಟು ಜನ ಅವರ ಈ ಫ್ರೇಮಲ್ಲಿ ಎಲ್ಲರೂ ಒಂದರ ಒಂದು ರೀತಿ ನಾಯಕ ನಟರು. ಎಲ್ಲರೂ ಈಗ ಸಾಧು ಸರ್ ಹೇಳಿದ್ರಲ್ಲ 3 ದಿನ ಮಾಡಿದ ಸಿನಿಮಾ ಪೂರ್ತಿ ಇದೀನಿ ಅಂತ, ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ, ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಯಲ್ಲಿ. ಅದರಲ್ಲಿ ವಿಜಯಾನಂದ್ ಸರ್ ಕರೆದುಬಿಟ್ಟು ಈ ಥರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ನನ್ನ ಕೈಯಲ್ಲಿ ಮಾಡಿಸಿದ್ದು ನನಗೆ ಸಖತ್ತು ಖುಷಿ ಆಯಿತು. ಆಮೇಲೆ ಅವರು ಇಲ್ಲಿ ನೋಡ್ಬೇಕು, ಸಖತ್ ಖುಷಿ ಆಯ್ತು. ಆಮೇಲೆ ವಿಜಯಾನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ತರ, ಸುಮ್ಮನೆ ಡೈಲಾಗ್ ಬರಲ್ಲ, ಪಂಚ್ ಆಗೋ ತರ ಡೈಲಾಗು ಅದನ್ನ ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬಾ ಕಷ್ಟ. ಅದನ್ನ ವಿಜಯಾನಂದ್ ಸರ್ ಮಾಡ್ತಾರೆ, ಸಖತ್ ಖುಷಿ ಆಯ್ತು. ನಮ್ಮ ಗೌರವ್ ಬ್ರೋ ನಾವು ಅವರು ಬರೀ ಮೊದಲನೇ ದಿನ, ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ ಕ್ಲೋಸ್ ಫ್ರೆಂಡ್, ಒಂದು 2-3 ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡಿಸ್ಕೊಂಡು, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಫನ್ ಮಾಡ್ಕೊಂಡು. ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ, ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋದು ತುಂಬಾ ಈಸಿ ಆಯ್ತದೆ. ಆಮೇಲೆ ನಿರ್ಮಾಪಕರು, ನಂಗೆ ಸದ್ಯ ಅವರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಬಿಟ್ಟಿದ್ರೆ ಅಷ್ಟು ಸಿಂಪಲ್ ಆಗಿದ್ರು. ಆಮೇಲೆ ಸುಮಾರು 1 ವಾರ ಆದ್ಮೇಲೆ ಗೊತ್ತಾಯ್ತು ಇವರೇ ಪ್ರೊಡ್ಯೂಸರು ಅಂತ. ಅವ್ರು ಎಷ್ಟು ಸಿಂಪಲ್ ಅಂದ್ರೆ ಟಿಟಿಲ್ ಬಂದು ಇಳಿತವ್ರೆ, ಟಿಟಿಲ್ ಬಂದು ಪ್ರೊಡ್ಯೂಸರ್ ಅಂತಾರೆ, ಟಿಟಿ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ, ಕಾರ್ ಹಿಂದೆ ಬಂದೈತೆ ಸರ್ ಅಂತ. ಅಷ್ಟು ಸಿಂಪಲ್, ಸಖತ್ ಖುಷಿ ಆಯ್ತು. ಆಮೇಲೆ ಸಾಧು ಸರ್ ನಿಜವಾಗ್ಲೂ ಈಗ ಅವ್ರು ಹೇಳ್ತಾರಲ್ಲ, ಅವ್ರ ಅನುಭವ ಒಂದಷ್ಟು ಹೇಳ್ತಾರೆ, ಇಲ್ಲ ಕಣೋ ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು, ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು. ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಈ ದೇಶಕ್ಕೆ ಹೋಗಿ ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನಾಯ್ತ ಜೀವನದಲ್ಲಿ ಸುತ್ತಬೇಕು, ತಿರ್ಗಾಡ್ಬೇಕು, ಅದೇಲ್ವ ಲೈಫ್ ಅಂತೆಲ್ಲ ಅವರು ಹೇಳೋದು. ಫ್ರೀ ಆಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯ್ತು ನನಗೂ. ಅಲ್ಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಬಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟರ್ ಮುಂಚೆನೇ ಕರೆದ್ಬಿಟ್ಟು ಹೇಳೋರು, ಕಥೆ ಎಲ್ಲೂ ಬಿಟ್ಕೊಡ್ಬಾರ್ದು, ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರಲ್ಲಿ ಆ ಕಾರ್ ಐತಲ್ಲ, ಅದು ಮಾತ್ರ ಸಕ್ಕತ್ ರೋದನೆ ಕೊಡ್ಬಿಟ್ಟೈತೆ ನಮ್ಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟವ್ರಿಗೆ ಏನು ಹೋಗಿದ್ರು ಅಂತ ನಾನು. ಆಮೇಲೆ ಎಲ್ಲ ಟಿಂಗ್ರಿಗೂ ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದ್ರೆ ಯಾವ ಗಾಡಿಗೆ ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ, ನನಗೆ ಗೇರ್ ಗಾಡಿ ಓಡಿಸಿ ಕೊಡಲ್ಲ, ಕಾರ ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವರು ತಗೊಂಡೋದ್ರು ಅಂದ್ರೆ, ಮಳೆ ಅದು ಓಪನ್ ಕಾರ್, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ ಹಾಕಿದ್ಕೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಿದ್ರೆ ಗೇರ್ ಹಾಕಿದ್ಕೆ ಕೈಗೆ ಬರ್ತದೆ. 1 ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದೆ, ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರು ನೋಡಿ ನನಗೆ ಪಾಪ ಅನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕ್ ಹೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಹೋಗ್ತಾ ಇಲ್ಲ ಒಂದು ಟೈಮಲ್ಲಿ. ಆ ತರ ಎಲ್ಲ ಸಿಕ್ಕಾಬಿಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ, ಆ ಕಾರು ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತೀವಿ ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ, ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ, ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲ್ಲ. ಹಿಂಗ್ ಕೂಗಾಡ್ದು, ಈಗ ಸೆಟ್ಟು ಅಂದ್ರೆ ಕೂಗಾಡ್ದು, ಕಿರ್ಚಾಡೋದು ಆ ಥರ ಏನಿಲ್ಲ. ಈ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡ ಹೆಂಡತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯ್ತು. ಓಕೆ ಸರ್, ಮಾಧ್ಯಮದವ್ರದ್ದೇನೋ ಪ್ರಶ್ನೆ ಇದೆಯಾ? ಮನಸ್ಥಿತಿ ಹೇಗಿದೆ? ಅದೇ ಹೇಳಿದ್ನಲ್ಲ ಸರ್, ಈಗ ಸಾಧು ಸರ್ ಹೇಳೋದಲ್ಲ, ಸೇಮ್ ಅದನ್ನೇ ಮಾತಾಡ್ತಿದ್ದೆ ಸಾಧು ಸರ್. ನಾವು ಈಗ ಆಚೆಗೆ ಬಂದೇಟ್ಗೆ ಇಷ್ಟು ಜನ ಇಷ್ಟು ಇದೆ, ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನು ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್, ಹಿಂಗಿರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ, ಹಿಂಗಿರ್ತದೆ ಅಂತ, ಎಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳು ಇರ್ತೀವಿ. ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅದಕ್ಕೆ
ಹ್ಞೂ ಸರ್, ಮಾತುಕತೆ ನಡೀತಾವೆ. ಅದೇ ಈ ಕನ್ಫ್ಯೂಷನ್ ಈಗ ಆಚೆ ಬಂದ ತಕ್ಷಣ ಒಂದಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು, ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು. ತಿರ್ಗಾ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರಿ ಇದೆ, ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು. ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತಾರೆ ಎಲ್ಲ. ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾರೆ ಸರ್. ಪ್ರೆಷರ್ ಅಂತ ಏನಿಲ್ಲ, ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದಕ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ. ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತವ್ರೆ, ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇರ್ತದಲ್ಲ ಸರ್, ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ಯಾವ್ದಣ್ಣ? ಬರ್ಬೇಕಾಗಿರೋ ದುಡ್ಡು ಇಲ್ಲ, ಅದಕ್ಕೂ ಒಂದಷ್ಟು ಪ್ರೊಸೆಸ್ ಇರ್ತದೆ. ಅದು ಬರ್ತದೆ ಸರ್. ಇಲ್ಲ 100 ದಿನ ಎಲ್ಲ ಇರಲ್ಲ, ಬೇಗ ಬರ್ತದೆ. ಅಯ್ಯೋ, ಅದನ್ನ ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ, ನಾನ್ ಜಮೀನು ತಗೊಂಡಿರೋದು. ಸೂಪರ್ ಹಿಟ್ ಪ್ರಮೋಷನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೇಕಂತ ಅನ್ಕೊಳ್ತಿದ್ದೀರಾ ಅಂತ? ಅದೇ ಈಗ ಜನರಿಗೆ ಯಾವ ತರ ತಲುಪಬೇಕು, ಯಾವ ತರ ಇದ್ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡ್ಕೊಂಡು ನಾಗೇಂದ್ರ ಪ್ರಸಾದ್ ಸರ್ ಒಂದು ಮಾತು ಹೇಳಿದ್ರಿ ಈಗ ಸರ್. ಹಾ ಸರ್, ಹಾ ಸರ್. ಅಲ್ಲ ಸರ್, ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ, ಕೆಲಸ ಅದು ಇದು, ಅದೇ ಆ ಕೆಲಸದ ಒತ್ತಡಗಳು ಇದೆಲ್ಲ ಇದೆ, ಅಲ್ಲಿ ಇಲ್ಲಿ ಅಂತ. ಅದ್ರ ಮಧ್ಯೆ ಯಾವ್ಯಾವ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ನಾಗೇಂದ್ರ ಪ್ರಸಾದ್ ಸಜೆಷನ್ ಕೊಟ್ರಿ ಈಗ, ಅದು ಆಕ್ಚುಲಿ ಒಂದು ಒಳ್ಳೆ ಮಾತು ಕೂಡ. ನಾಗೇಂದ್ರ ಪ್ರಸಾದ್ ಸರ್ ಒಂದಷ್ಟು ಏರುಪೇರುಗಳಾಗ್ತಿರ್ತವೆ. ಅದೇ ರೀತಿ ನಿಮ್ಮ ವಿರುದ್ಧ ಒಂದು ಕೂಡ ದೂರು ಕೂಡ ಆಯ್ತು ಫಿಲ್ಮ್ ಚೇಂಬರ್ ಅಲ್ಲಿ. ಆ ಸಿನಿಮಾ ಟೀಮ್ಗೆ ಗಿಲ್ಲಿ ಫೋನ್ ಎತ್ತುತ್ತಾ ಇಲ್ಲ, ಅವ್ರು ಏನು ಇಲ್ಲದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಕರೆದು ಒಂದು ಒಳ್ಳೆ ಪಾತ್ರ ಜೊತೆಗೆ ಒಂದು ಒಳ್ಳೆ ಸಂಭಾವನೆ ಕೂಡ ಕೊಟ್ಟಿದ್ವಿ. ನಮ್ಮ ಫೋನ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಮ ಸಿನಿಮಾದ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ಒಂದು ದೂರು ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ನೀವು? ಹ್ಞೂ ಸರ್, ಈಗ ಆ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳಿಸಿದೆ ಸರ್. ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ, ಬಟ್ ಅದು ಯಾಕೆ ಹಂಗೆ ಆಯ್ತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತಿರಿಗೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ನೀವು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಸರ್? ಯಾರು ಸರ್? ಇಲ್ಲ ಸರ್, ಬೇರೆ ಕೆಲಸಗಳಲ್ಲಿ ಒಂದಷ್ಟು ಇದಾಗುತ್ತೆ. ಅಲ್ಲ, ಕಂಪ್ಲೇಂಟ್ ಕೊಟ್ಟ ಮೇಲೆ ನೀವು ಮತ್ತೆ ಸಂಪರ್ಕ ಮಾಡಬಹುದಾಗಿತ್ತಲ್ಲ ಸರ್. ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನೀವು ಟೀಮ್ ಅವ್ರು ಸಂಪರ್ಕ ಮಾಡಬಹುದಾಗಿತ್ತು, ಯಾಕಂದ್ರೆ ಸಿನಿಮಾ ಮೊನ್ನೆ ಅಷ್ಟು ರಿಲೀಸ್ ಆಗಿದೆ. ಹೌದು. ಇಲ್ಲ ಹಾ, ವಾಣಿಜ್ಯ ಮಂಡಳಿ ಮನವಿ ಮಾಡಿದ್ರು. ಹೌದು. ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್. ಇಲ್ಲ ಸರ್, ಮೊನ್ನೆ ತಿರ್ಗಾ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದು ಅಷ್ಟು ಜನರನ್ನ ಕರೆಸಕ್ಕೆ ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರು ಅಂತ. ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿರುವಂತೆ. ಇಲ್ಲ, ಸಿಗ್ತೀನಿ ಸರ್. ಇದೆಲ್ಲ ಅದೇ ಈಗ ಸಡನ್ ಆಗಿ ಆಚೆಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಸರಿ ಆಯ್ತು, ಇಲ್ಲಿ ಹೋಗ್ಬೇಕು, ಅವ್ನು ಸರಿ ಅಲ್ಲಿಗೆ ಹೋಗ್ಬೇಕು, ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್. ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಿರ್ತದೆ. ಅದು ಸಾಲು ಸರಿ ನೀಟಾಗಿ ಅರ್ಥ ಆಯ್ತು. ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ. ಹಂಗೆ ಸೀಕ್ರೆಟ್ ಏನು ಸ್ಟೈಲು ಸ್ಟೈಲ್ ಸರ್. ಇದು ಸ್ಟೈಲ್ ಅಲ್ಲ, ನೀವೇನ್ರಲ್ಲ ಹೇರ್ ಸ್ಟೈಲ್ ಅಂತ. ಇದು ಸ್ಟೈಲ್, ನಿಮ್ಗೊಂಥರ ಸ್ಟೈಲ್. ಗಿಲ್ಲಿ ಅವನ ಲೈಟರ್ ನೋಡಿ, ಎಲ್ಲರೂ ಪ್ರಶ್ನೆ ಕೇಳಿದ್ರು. ನಿಮ್ದೊಂದು ಡೈಲಾಗ್ ಇದೆಯಲ್ಲ, ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ, ಅದು ಉದ್ದ ಡೈಲಾಗ್ ಇದೆಯಲ್ಲ, ಯಾವ್ದಂತ ನಾನು ಹೇಳ, ನೀವ್ ಹೇಳ್ಬೇಕು. ಸುಮಾರು ಹೇಳಿದೀನಿ ಸರಿ, ಯಾವ್ದು ಹೇಳ್ತಾನ ಬೇಡವಾ? ಓಕೆ, ಸೊ ಹೌದಾ, ರಿಲ್ಯಾಕ್ಸ್ ಆಗಿ ಸರ್. ರಿಲ್ಯಾಕ್ಸ್ ಆಗಿ ಫೆಬ್ 27 ಸಿನಿಮಾ ರಿಲೀಸ್ಗೆ ಒಂದು ಕರೆಕ್ಟ್. 27ನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಕಲಾವಿದರು ದಂಡೆ ಐತೆ ಈ ಸಿನಿಮಾದಲ್ಲಿ. ನೀವೇ ನೋಡ್ತಾ ಇರ್ಬೋದು ಪೋಸ್ಟ್ ಅಲ್ಲಿ. ಎಲ್ಲ ಬಂದು ಸಿನಿಮಾ ನೋಡಿ, ಥಿಯೇಟರ್ ಸಿಗೋಣ, ಸಿನಿಮಾ ನೋಡೋಣ, ಎಂಜಾಯ್ ಮಾಡೋಣ.